ಮೇಡಮ್ ಟಿಮ್ ಡೇವಿಡ್ ಅವ್ರ ಬ್ಯಾಟಿಂಗ್ ಹೆಂಗಿತ್ತು ಮೇಡಮ್? ಓ ಸಕ್ಸಿ. ಮೇಡಮ್ ಮ್ಯಾಚ್ ಆಗಿತ್ತು ಓ ಸೂಪರ್. ನಮಗೆ ಬಿಗಿನಿಂಗ್ ಅಲ್ಲೇ ಗೊತ್ತಾಯ್ತು ನಾವು ಗೆದ್ದೇ ಗೆಲ್ತೀವಿ ಅಂತ. ಅದಂಗೆ ಮೇಡಮ್? ಅದಂಗೆ ಅಂದರೆ ಬಂದೊಳಗೆ ನೋಡ್ಬೇಕಿತ್ತು ನೀವು. ಸೂಪರಾಗಿ ಆಡಿದ್ರು. ಅದರಲ್ಲೂ ನಮ್ಮ ಕೌಂಟ್ರ್ ಕೊಟ್ಟಿದ್ದ ಲೆವೆಲ್ಗೆ ಅವ್ರಿನ್ನ 3 ವರ್ಷ ಹೇಳ್ಬಾರ್ದು. ಮೇಡಮ್ ಟಿಮ್ ಡೇವಿಡ್ ಅವ್ರ ಬ್ಯಾಟಿಂಗ್ ಹೆಂಗಿತ್ತು ಮೇಡಮ್? ಓ ಸಕ್ಸಿ. ಒಂದು ಬಾಲ್ ನಮ್ಮ ಕಡೆ ಯಾರು ಹೊಡೆದಿದ್ದು ಮೇಡಮ್? ಟಿಮ್ ಡೇವಿಡ್ ಹೊಡೆದಿದ್ದು. ವಿರಾಟ್ ಕೊಹ್ಲಿನ ತುಂಬ ಹತ್ರದಿಂದ ನೋಡಿದ ಖುಷಿ ಆಯಿತು. ಮತ್ತೆ ದೇವದತ್ ಪಡಿಕಲ್ ಅವ್ರ ಬ್ಯಾಟಿಂಗ್ ನೋಡಿದಾಗ ಏನು? ಐ ಆಮ್ ಸೋ ಹ್ಯಾಪಿ ದಟ್ ಈಸ್ ಬ್ಯಾಕ್ ಇನ್ ಟು ದ ಟೀಮ್. ಖುಷಿ ಆಯಿತು ವಾಪಸ್ ಬಂದಿರೋದು. ವೆರಿ ಗುಡ್ ಮ್ಯಾಚ್, ವರ್ತ್ ಎವ್ರಿ ಮೊಮೆಂಟ್, ಟೂ ಗುಡ್. ಮ್ಯಾಚ್ ಹೆಂಗೆ ಅನಿಸ್ತು? ಸೂಪರ್ಬ್ ಆಗಿತ್ತು. RCB ಆಲ್ವೇಸ್ ಇಟ್ಸ್ ಎಮೋಷನ್ ಆ್ಯಂಡ್ ಕ್ರೇಜ್ ಆ್ಯಂಡ್ ಫನ್ ಆ್ಯಂಡ್ RCBಗಿರೋ ಅಷ್ಟು ಫ್ಯಾನ್ಸು ಎಂಟೈರ್ ವರ್ಲ್ಡಲ್ಲಿ ಇಟ್ಸ್ ಲೈಕ್ ಏನಂತಾರೆ ಅದೇನೋ ಹುಚ್ಚು ನಮ್ಮ ಕನ್ನಡಿಗರು ಅಷ್ಟು ಪ್ರೀತಿ. ಆ್ಯಂಡ್ ಇಡೀ ಸ್ಟೇಡಿಯಮಲ್ಲಿ ಆ ವಾಯ್ಸು ಪಾಪ CSK ಅವ್ರು ನಮ್ಮ ಮುಂದೆ ಇದ್ರು. ಒಂದಷ್ಟು ಜನ ಅಂತೂ ಎದ್ದೇ ಹೋಗ್ಬಿಟ್ರು ಲಾಸ್ಟಲ್ಲಿ. ಆ್ಯಂಡ್ ಆಫ್ಕೋರ್ಸ್ ಇಟ್ಸ್ ಎಂಡ್ ಆಫ್ ದ ಡೇ ಇಟ್ಸ್ ಮ್ಯಾಚ್. ಆಫ್ಕೋರ್ಸ್ ಎಲ್ಲರೂ ಒಳ್ಳೆ ಚೆನ್ನಾಗಿ ಪ್ಲೇ ಮಾಡಿದ್ರು. ಆ್ಯಂಡ್ ಇವರು ಪಡಿಕಲ್ ಆ್ಯಂಡ್ captain what's his name, Padidal he played well and Salt ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು. ಕಿಮ್ ಡೇವಿಡ್ ಬ್ಯಾಟಿಂಗು ಚೆನ್ನಾಗಿತ್ತು. ಆ್ಯಂಡ್ CSK ಅವರು ಪಾಪ ಲಾಸ್ಟ್ ಇನ್ನೇನು 150 ಆದಮೇಲೆ ನಮಗೆ ಭಯ ಆಯಿತು. ಇನ್ಫ್ಯಾಕ್ಟ್ ಏನಾದರೂ ಚೇಸ್ ಮಾಡಿಬಿಡ್ತಾರ ಅಂತ. ಎಂಡಲ್ಲಿ 9th ವಿಕೆಟ್ ಬಿತ್ತಲ್ಲ. ಸೊ ವಿ ಆರ್ ಲೈಕ್ ಆಲ್ಮೋಸ್ಟ್ ಕನ್ಫರ್ಮ್ ವಿ ಆರ್ ಗೋನ್ ಟು ವಿನ್. ಆ್ಯಂಡ್ ನಾನಂತೂ ತುಂಬ ಫಸ್ಟ್ ಟೈಮ್ RCB ಮ್ಯಾಚ್ ಟಿ ವಿಲಿ ನೋಡ್ತಾ ಇದ್ದೆ. ಲಾಸ್ಟ್ ವೀಕ್ ಫಸ್ಟ್ ಮ್ಯಾಚ್ ನೋಡಿದೆ, ತುಂಬ ಕ್ರೇಜಿ ಆಗಿತ್ತು. ಅದು ಮತ್ತೆ ಯಾವ ಥರ ಕರ್ಕೊಂಡು ಬಂತು ನನ್ನ ಫ್ಯಾಮಿಲಿ ಜೊತೆ. ನಾನು ನೋಡಿದ 2 ಮ್ಯಾಚು RCB ವಿನ್ ಆಗಿದ್ರೆ. ಸೊ ಐ ಆಮ್ ದ ಲಕ್ಕಿ ಚಾಪ್ ಫಾರ್ RCB ಅಂತ ಹೇಳ್ಬೋದು. ಮೇಡಮ್ ನೀವು ಹೇಳ್ತಾ ಇದ್ರಿ 150 ರನ್ ಹೊಡೆದ ತಕ್ಷಣ ಅಂದರೆ ಒಂದು ಭಯ ಆಯಿತು ಅಂತೇಳಿ. ಅಂದರೆ ಮೇಡಮ್ ನಮ್ಮ RCBಯಲ್ಲಿ ಬಾಲಿಂಗ್ ಈಗ ಫುಲ್ ಸ್ಟ್ರಾಂಗ್ ಆಗಿದೆ ಮೇಡಮ್. ಬಾಲಿಂಗ್ ಬಗ್ಗೆ ಆಯಿತು. ವಾಪಸ್ ಮತ್ತೊಳ್ಳಿ ಭುವನೇಶ್ವರ್ ಕುಮಾರ್ ಅವರು 200 ರನ್ ಮಾಡೋದ್ರ ಮೂಲಕ ಹೊಸ ರೆಕಾರ್ಡ್ ಮಾಡ್ತಾರೆ IPL. 200 ವಿಕೆಟ್ ಮಾಡೋದ್ರ ಮೂಲಕ ಹೊಸ ರೆಕಾರ್ಡ್ ಮಾಡ್ತಾರೆ. ಅವಾಗ ಏನು ಅನಿಸ್ತು? ಆಫ್ಕೋರ್ಸ್ ಅದು ಒಂದು ಹೆಂಗಾಗುತ್ತೆ ಅಂತ ಸಮ್ಟೈಮ್ಸ್ ದೇ ಹ್ಯಾವ್ ಟು ಶೋ ದೇರ್ ಎಬಿಲಿಟೀಸ್ ಸಮ್ಟೈಮ್ಸ್. ಆಯಿತಾ, ಇದು ಪಾಂಡೆ ಇದ್ದಾರಲ್ಲ, ಕುನಾಲ್ ಪಾಂಡೆ ಅವರು ತುಂಬ 2 ವಿಕೆಟ್ ತೊಗೊಂಡು ಒಂದೇ ಓವರಲ್ಲಿ. ದ್ಯಾಟ್ಸ್ ಅ ಕ್ರೇಜಿ ಒನ್. ಆ್ಯಂಡ್ ಕ್ಯಾಚ್ ಎಲ್ಲ ಏನು ನಮ್ಮ ಕ್ಯಾಪ್ಟನ್ ಆ ಹೇರಲ್ಲಿ ಕ್ಯಾಚ್ ಹಿಡಿದ್ರಲ್ಲ, ಓ ಮೈ ಗಾಡ್, ಇಟ್ ವಾಸ್ ಅನ್ಬಿಲೀವೇಬಲ್. ಆ ಒಂದು ವಿಕೆಟ್ ಬೇಕಾಗಿತ್ತು ಆ್ಯಕ್ಚುಲಿ ನಮಗೆ. ಅದು ತೊಗೊಂಡಿದ ತಕ್ಷಣ ನಮಗೆ ಓಕೆ ಕಾನ್ಫಿಡೆನ್ಸ್ ಬಂತು, ನಾವು ವಿನ್ ಆಗ್ತೀವಿ ಅಂತ. ನಮ್ಮ ಹೋಮ್ ಗ್ರೌಂಡಲ್ಲಿ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದ್ದಾರೆ. RCB ಇನ್ ದ ಟಾಪ್ ನಾವು. ಆ್ಯಂಡ್ ಇದೇ ಥರ ಅವ್ರ ರೇಷಿಯೋನ ಕಾಪಾಡ್ಕೊಂಡು ಹೋದರೆ ಈ ಸಲನೂ ಕಪ್ ನಮ್ಮದೇ. ಓಕೆ ಮೇಡಮ್ ಟ್ಯಾಟೋ ಏನೋ ತೋರಿಸ್ತಾ ಇದ್ದೀನಿ. ಟ್ಯಾಟೋ ಅಲ್ಲ, ನಾನು ನನ್ನ ಹೆಸರದು ಫುಲ್ ಹಾಕ್ಸ್ಕೊಂಡಿದ್ದೀನಿ. ನಂಬರ್ 1. ಓಕೆ ವಿ ಆರ್ ನಂಬರ್ 1 ಅಂತ ವಿತ್ ಮೈ ನೇಮ್ ಆ್ಯಂಡ್ ನಂಬರ್ 1 ಆ್ಯಂಡ್ ಐ ಲವ್ RCB. ಥ್ಯಾಂಕ್ ಯು. ಬನ್ನಿ ಹೇಗಿತ್ತು ಮ್ಯಾಚ್ ಒಂದು ತುಂಬ ಬೊಂಬಾಟಾಗಿತ್ತು. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಹೋಮ್ ಗ್ರೌಂಡಲ್ಲಿ ಇಷ್ಟು ಚೆನ್ನಾಗಿ ಮ್ಯಾಚು. 250 ರನ್ಸ್ ಹೊಡೆದವ್ರೆ. ಇಷ್ಟು ಚೆನ್ನಾಗಿ ಮ್ಯಾಚ್ ನಾನು ಯಾವತ್ತೂ ನೋಡಿಲ್ಲ. ಟಿಮ್ ಡೇವಿಡ್ ಅವ್ರ ಬ್ಯಾಟಿಂಗ್ ನೋಡಿದಾಗ ಸೂಪರ್ ಪವರ್ ಹಿಟರ್. ಟಿಮ್ ಡೇವಿಡ್ ಅಂದರೆ ಮಾನ್ಸ್ಟರ್. ಕಾಲಿದ್ದರೆ ಸ್ಟೇಡಿಯಮಲ್ಲಿ ಸ್ಕ್ರೀಸ್ ಒಳಗಿದ್ರೆ ಮಾನ್ಸ್ಟರ್ ಥರ ಆಡ್ತಾನೆ. ಫುಲ್ ಮಾನ್ಸ್ಟರ್ ಥರ 6 ಹೊಡಿತಾನೆ. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗು, ರಜತ್ ಪಟಿದಾರ್ ಅವ್ರ ಬ್ಯಾಟಿಂಗು ಚೆನ್ನಾಗಿತ್ತು. ಅವರು ಚೆನ್ನಾಗಿ ಆಡಿದ್ರು ಎಲ್ಲ. RCB ಬಾಲಿಂಗ್ ಬಂದು ನೋಡಿದಾಗ ಏನು ಅನಿಸ್ತು? RCB ಬಾಲಿಂಗ್ ಅಂದರೆ ಬೊಂಬಾಟು. ಕೃಣಾಲ್ ಪಾಂಡ್ಯ 2 ವಿಕೆಟ್ ತೆಗ್ದ. ಸ್ಟಾರ್ಟಿಂಗ್ ಬಂದ ಮೇಲೆ ಒಂದು ಸ್ಟಂಪಿಂಗು. ಪಾಪ ಇವನು ವಿಕೆಟ್ ಕೀಪರು ಯಾವುದು ಜಿತೇಶ್ ಶರ್ಮಾ ಚೆನ್ನಾಗೆಲ್ಲ ಸ್ಟಂಪಿಂಗ್ ಮಾಡ್ದ. ಕ್ಯಾಚ್ ಎಲ್ಲ ಚೆನ್ನಾಗಿರ್ದ. ಫೀಲ್ಡಿಂಗು ಚೆನ್ನಾಗಿತ್ತು RCB ಪ್ಲೇಯರ್ಸ್ದು. ಸಾಕು. ಆದರೆ ಈ ಸಲ ಕಪ್ ನಮ್ಮದೇ. ಜೈ RCB. CSK ಲಾಲಿಪಾಪು, RCB ಕಪ್ಪು.